ಎಷ್ಟು ಬೇಗ ಎದ್ದು ರೆಡಿ ಆದ್ರೂ ಟೈಮ್ ಓಡ್ತಾನೇ ಇರುತ್ತೆ. ದೇವ್ರೆ, ಇನ್ನೊಂದ್ 10 ನಿಮಿಷ ಹಿಂದಕ್ಕೆ ಹಾಕ್ಬಾರ್ದಾ? ಬೇಗ ಸ್ನಾನ ಮಾಡಿದಿದ್ರೆ ಇಷ್ಟೊತ್ತಿಗೆ ನಾನು ಅರ್ಧ ದಾರಿನಲ್ಲಿ ಇರ್ತಾ ಇದ್ದೆ. ಈ ಸಿಂಧು ಇದ್ದಾಳಲ್ಲ. ಏನೋ ರಾಕೇಶ, ಇಷ್ಟು ಬೇಗ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಕೆಲ್ಸದ ಟೈಮಿಂಗ್ಸ್ ಏನಾದ್ರೂ ಚೇಂಜ್ ಆಯ್ತಾ? ಇಲ್ಲ, ಇವತ್ತು ಆಫೀಸಿಗೆ ರಜಾ ಹಾಕಿದ್ದೀನಿ. ಹೌದಾ, ಒಳ್ಳೇದಾಯ್ತು ಬಿಡು. ನನ್ನ ಒಂಚೂರು ದೇವಸ್ಥಾನಕ್ಕೆ ಡ್ರಾಪ್ ಮಾಡ್ಬಿಡ್ತೀನೋ ಪ್ಲೀಸ್? ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ. ಅಯ್ಯೋ ಹೌದಾ, ಸಿಂಧು ಎಲ್ಲೋ ಹೋಗ್ಬೇಕು ಅಂತ ಇದ್ಲು. ಅಕ್ಕಂಗೆ ಹೆಲ್ಪ್ ಮಾಡಿದ್ರೆ ತಂಗಿ ಬೀಳ್ಬೋದೇನೋ. ಸರಿ ಬಾ, ಡ್ರಾಪ್ ಮಾಡ್ತೀನಿ. ಓಹೋ, ಏನ್ ಮೇಡಮ್ ಅವರು ಇಷ್ಟು ಬೇಗ ರೆಡಿಯಾಗಿ ಹೊರಟ್ಬಿಟ್ಟಿದೀರಾ? ಯಾವ ಕಡೆ ಸವಾರಿ ಈಗ? ವಾಮ ಇದನ್ನ ನೋಡಕ್ ಹೊರಟಿದೀನಿ. ನಮ್ ಬಾಸ್ನಾ? ಅವರು ನಿನ್ಗೆ ಬಾಸು, ಅಕ್ಕಂಗೆ ಬಾಮೈದ. ಮತ್ ನಂಗೆ ಈ ವಿಷಯನೇ ಹೇಳಿಲ್ವಲ್ಲ ನೀನು? ನಿನ್ನೆ ರಾತ್ರಿ ಲೇಟ್ ಆಗಿ ಮೆಸೇಜ್ ಮಾಡಿದ್ರು, ಹೇಳಕ್ ಆಗ್ಲಿಲ್ಲ. ನನ್ಗಾದ್ರೂ ಮುಂಚೆ ಹೇಳ್ಬೇಕಲ್ವಾ? ನಾನ್ ಜೀನ್ಸ್ ಹಾಕೊಂಡ್ ಬಂದಿದೀನಿ. ಹಿಂಗೆಲ್ಲ ಹೋದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಪುಕ್ಲಾ, ನೀನ್ ಇವತ್ತು ನನ್ ಫ್ರೆಂಡ್ ಆಗಿ ನನ್ ಜೊತೆ ಬರ್ತಿದ್ಯಾ, ಅದ್ ನೆನ್ಪಿರ್ಲಿ. ಏನೇ ಸಿಂಧು, ನೀನ್ ಹೋಗ್ತಿರೋ ಸ್ಪೀಡ್ ನೋಡ್ತಿದ್ರೆ ನನ್ಗಿಂತ ಮುಂಚೆನೆ ಆ ಮನೆಗ್ ಸೊಸೆಯಾಗಿ ಸೇರ್ಕೊಳ್ಳೋ ತರ ಕಾಣಿಸ್ತಿದೆ. ಯಾಕಾಗ್ಬಾರ್ದು? ಆಗ್ಲಮ್ಮ ಆಗ್ಲಿ. ಆತರ ಏನಾದ್ರೂ ಆದ್ರೆ ನನ್ಗಿಂತ ಖುಷಿ ಪಡೋರು ಬೇರೆ ಯಾರು ಇಲ್ಲ. ಅದೆಲ್ಲ ಚೆನ್ನಾಗಿರಲ್ಲ. ಎಷ್ಟೋ ಸಿನಿಮಾದಲ್ಲಿ ಅಕ್ಕ ತಂಗಿರ್ ಒಂದೇ ಮನೆಗೆ ಸೇರ್ಕೊಂಡು ಶತ್ರುಗಳಾಗಿರೋದ್ ನಾನ್ ನೋಡಿದೀನಿ. ನಿಮ್ಮಿಬ್ರು ನಂಗೆ ನೋಡಕ್ ಇಷ್ಟ ಇಲ್ಲ. ಸಿಂಧು, ಇದಕ್ಕೆ ಒಪ್ಪಿಗೆ ಕೊಡ್ಬೇಡ ಆಯ್ತಾ? ನೀನ್ ಹೇಳಿದ ರೀಸನ್ನ ಕನ್ಸಿಡರ್ ಮಾಡಕ್ ಆಗಲ್ಲ ಕಣೋ. ಅಂದ್ರೆ ನೀನು ವಿರಾಟ್ ಸರ್ನ? ಖಂಡಿತ ಇಲ್ಲ. ಆ ಮಂಗ್ ತಿಣ್ಣೆನ ನಾನು ಸಾಧ್ಯನೇ ಇಲ್ಲ. ನನ್ಗೇನೋ ಇಬ್ರು ಜೋಡಿನೂ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆಯಪ್ಪ. ನಮ್ ಪೇರ್ ಅಂದ್ರೆ ನಮ್ ಬಾಸ್ ಎಷ್ಟು ಫೇರ್ ಆಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಭವಾನಿ. ನಮ್ ಸಿಂಧು ರೇಂಜ್ ಗಿದಾರೆ ಅನ್ನೋದು ಮುಖ್ಯ ಅಲ್ವಾ ಸಿಂಧು? ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ರಾಕಿ ನೀನು. ಸೂಪರ್. ನೋಡಕ, ಒಂದು ವೇಳೆ ವಿರಾಟ್ನ ಮತ್ತೆ ರಾಕಿನ ಒಟ್ಟಿಗೆ ನಿಲ್ಸಿ ನಿನಗೆ ಯಾರಿಷ್ಟ ಅಂತ ಕೇಳಿದ್ರೆ ನಾನ್ ರಾಕಿ ಹೆಸರೇ ಹೇಳ್ತೀನಿ. ನಿಜ ಏನೇ? ಹೌದು ಕಣೋ. ಆ ಮಂಗ್ ತಿಣ್ಣೆಗಿಂತ ನೀನೇ ಬೆಟರ್ ಆಪ್ಷನ್. ಹಾಗಾದ್ರೆ ನೂಲಿ ಬೇಡ, ನಿನಗಿಂತ ಬೆಟರ್ ಆಪ್ಷನ್ ಸಿಕ್ಕಿದ್ರೆ ನಾನು ಅವನ್ನೇ ಮದ್ವೆ ಆಗ್ತೀನಿ. ನಿನಗ್ ಟೈಮ್ ಆಗಿಲ್ವೇನೆ? ಓ ಹೌದು, ಸರಿ, ಬಾಯ್ 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 ಬಾಯ್. ತೆಗಿಯೋ ಗಾಡಿನ. ವಿರಾಟ್ ಸರ್ ಯಾಕೆ ಕರೆದಿದ್ದಾರೆ ಅದನ್ನ ಮೊದಲು ಹೇಳು. ಪತ್ತೆದಾರಿ ಕೆಲ್ಸಕ್ಕೆ. ತೆಗಿ ಗಾಡಿನ. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಇಷ್ಟು ದೊಡ್ಡ ಕೆಫೆ ಶಾಪಿಗೆ ಬಂದು ದೊಡ್ಡ ವ್ಯಕ್ತಿ ಅನ್ನೋಂಗ್ ಫೀಲ್ ಆಗ್ತದೆ ಕಣ. ಲೋ ರಾಕೇಶ, ವ್ಯಕ್ತಿ ದೊಡ್ಡವನಾಗೋದು ಶ್ರೀಮಂತಿಕೆಯಿಂದ ಅಲ್ಲ, ಅವನ್ ಗುಣದಿಂದ ಅಂತ ಹೇಳಿ ನನ್ ಮೂಡೆಲ್ಲ ಚೇಂಜ್ ಮಾಡ್ಬೇಡ. ಸರಿ ಆಯ್ತು, ನಿನ್ ಪ್ರಕಾರ ಇಲ್ಲಿ ಯಾರು ದೊಡ್ಡ ವ್ಯಕ್ತಿ? ಎಲ್ಲರೂ ಕೆಲ್ಸ ಮಾಡ್ಬೇಕಾದ್ರೆ ಯಾರ್ ಕೂಗಾಡಿದ್ರು ರೇಗಿದ್ರು ಅದ್ನ ತೋರಿಸ್ಕೊಳ್ದೇನೆ ತಪ್ಪನ್ನ ಸರಿ ಮಾಡ್ಕೊಂಡು ಸಂಸಾರಕ್ಕೋಸ್ಕರ ಸ್ವಾಭಿಮಾನನ ಪಕ್ಕಕ್ಕಿಟ್ಟು ಕೆಲ್ಸ ಮಾಡ್ತಾರಲ್ಲ, ಅವ್ರೆಲ್ರೂ ನನ್ ಪ್ರಕಾರ ದೊಡ್ಡ ವ್ಯಕ್ತಿಗಳು. ಸರಿ, ಏನ್ ಆರ್ಡರ್ ಮಾಡೋಣ? ಇಲ್ಲ,
ಲೈಲ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನ್ಸುತ್ತೆ ಕಣೆ. ನಾನು ಕೂಡ ಅದನ್ನೇ ಹೇಳ್ದೆ ನಿಮ್ MD-ಗೆ. ಅರೆ MD ಬರ್ತಿದಾರಲ್ವಾ, ಕರೆಕ್ಟು. ಹಂಗಿದ್ರೆ ಬೇಕಾದ ಆರ್ಡರ್ ಮಾಡಿ ಸರಿಯಾಗಿ ಬಿಲ್ ಮಾಡುವ. ಬೇಕಾಗಿಲ್ಲ, ಅರ್ಧ ಬಿಲ್ಲು ನಾನೇ ಕೊಡ್ತೀನಿ. ಹೇಗಿದ್ರು ಅಥರ್ವನ್ನ ವಾಪಸ್ ಕರ್ಕೊಂಡ್ ಬಂದ್ಮೇಲೆ ನೀನು ಟ್ರೀಟ್ ಕೊಡಿಸ್ಬೇಕಾಗಿತ್ತಲ್ಲ. ಮೋಸ ಇದು. ನಾನು ಅದಕ್ಕೆ ಬೇರೆನೆ ಕೇಳ್ತೀನಿ ಅಂತ ಹೇಳಿದಿನಲ್ವಾ, ನೀನ್ ಅದಕ್ಕೂ ಇದಕ್ಕೆಲ್ಲ ಲಿಂಕ್ ಮಾಡ್ಬೇಡ. ಸರಿ ಆಯ್ತು, ಬಜೆಟ್ ಕಮ್ಮಿ ಇದೆ, ಪಾಕೆಟ್ ಫ್ರೆಂಡ್ಲಿ, ನೋಡ್ ತಗೋ. ಏ ಎಲ್ಲ ಮಂಗ್ತಿಣ್ಣೆ, ಟೈಮ್ ಅಂದ್ರೆ ನಮ್ ಬಾಸ್ ಅಂತ ಕೊಚ್ಕೋತಾ ಇದ್ದೆ. ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತಲ್ಲ. ನೀನೇ ಒಂದ್ಸರಿ ಕಾಲ್ ಮಾಡಿ ಎಷ್ಟೊತ್ತಾಗುತ್ತೆ ಅಂತ. ಓ ಗಾಡ್ ಶಿಟ್, ನಾನು ಇವ್ರಿಗೆ ಮುಂಬೈ ಹೋಗ್ತಿರೋದನ್ನ ಹೇಳೋಕೆ ಮರ್ತೋಗ್ಬಿಟ್ಟೆ. ಹೌ ಕ್ಯಾನ್ ಐ ಫೊಗೆಟ್ ಇಟ್? ಹೇಳದೇ ಇದ್ರೆ ತಪ್ಪಾಗತ್ತೆ. ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ವಾ? ಅದನ್ ಬಾಯ್ ಬಿಟ್ ಬೇರೆ ಹೇಳ್ತೀನಿ. ಇನ್ನು ಎಲ್ಲಿದ್ದೀರಾ MD ಅವರೇ? ಇನ್ನೊಂದ್ ಸ್ವಲ್ಪ ಹೊತ್ತು ನಾವಿಲ್ಲೇ ಕುತ್ಕೊಂಡ್ರೆ ಕೆಫೆ ಅವರು ವೇಟಿಂಗ್ ಚಾರ್ಜ್ ಕೂಡ ಹಾಕ್ತಾರೆ. ಅದು ಐ ಆಮ್ ವೆರಿ ಸಾರಿ ಸಿಂಧು ಅವರೇ. ಆ್ಯಕ್ಚುಲಿ ನಾನು ಅರ್ಜೆಂಟಾಗಿ ಮುಂಬೈ ಹೋಗೋದಕ್ಕೆ ಬಂತು, ಅದಕ್ಕೆ ಏರ್ಪೋರ್ಟ್ ಹೊರಟಿದ್ದೀನಿ. ಹೊರಡೋ ಎಮರ್ಜೆನ್ಸಿಲಿ ನಿಮ್ಗೆ ಹೇಳೋಕೆ ನಂಗೆ ಟೈಮೇ ಸಿಕ್ಕಿಲ್ಲ. ಐ ಆಮ್ ರಿಯಲಿ ಸಾರಿ. ಹಲೋ ಹಲೋ ಸಿಂಧು ಅವರೇ, ಕೇಳಿಸ್ತಾ ಇದೆಯಾ? ನೀವಾಗೆ ನನಗ್ ಫೋನ್ ಮಾಡಿ ಮೀಟ್ ಮಾಡ್ಬೇಕು ಅಂದ್ರಿ. ನಾನ್ ಬೇಡ ಅಂದ್ರೂ ಇಷ್ಟು ದೊಡ್ಡ ಕೆಫೆಲೇ ಮೀಟ್ ಮಾಡ್ಬೇಕು ಅಂದ್ರಿ. ನಾನು ನಿಮ್ ಮಾತಿನ ಪ್ರಕಾರ ನೀವ್ ಹೇಳಿದ್ದಕ್ಕಿಂತ 15 ನಿಮಿಷ ಮುಂಚೆ ಬಂದು ವೇಟ್ ಮಾಡ್ತಿದ್ದೀನಿ. ಅಷ್ಟ್ ಈಸಿಯಾಗಿ ಮರ್ತ್ಬಿಟ್ಟೆ ಬರಕ್ಕಾಗಲ್ಲ ಅಂತ ಸಾರಿ ಕೇಳ್ತಿದ್ದೀರಲ್ಲ, ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯೇನ್ರಿ ನಿಮ್ಗೆ? ತುಂಬಾ ಅರ್ಜೆಂಟಲ್ಲಿ ನಡೆದೋಯ್ತು. ಐ ಆಮ್ ರಿಯಲಿ ಸಾರಿ ಕಣ್ರಿ. ಇವಾಗ ನನ್ ಕೆಲ್ಸ ಹಾಳಾಗಿಲ್ವಾ? ಅಪ್ಪನ್ ಕಾಲಿಗೆ ಆಯಿಲ್ ಮಸಾಜ್ ಮಾಡಿಸಿ ವಾಕಿಂಗ್ ಕರ್ಕೊಂಡ್ ಹೋಗ್ಬೇಕಿತ್ತು, ಅದನ್ ಬಿಟ್ ಬಂದಿಲ್ವಾ? ನಾನು ಯಾವ್ದು ಬೇಕು ಅಂತ ಮಾಡಿಲ್ಲ. ಬೇಡ ಅಂತಾನೆ ಇನ್ಫಾರ್ಮ್ ಮಾಡ್ಬೇಕಿತ್ತು. ಅಲ್ರಿ, ನೀವೇ ಮಾಡಿರೋ ಪ್ಲಾನ್ ನ ನೀವೇ ಮರೆಯೋದಕ್ ಹೇಗ್ರಿ ಸಾಧ್ಯ? ಇಷ್ಟೊಂದ್ ಆಬ್ಸೆಂಟ್ ಮೈಂಡ್ ಇದ್ರೆ ಕಂಪ್ನಿ ಹೇಗ್ ನಡೆಸ್ತಿರೋ? ಅದಕ್ಕೆ ನಿಮ್ಮನ್ನ ಮಂಕ್ ದಿಣ್ಣೆ ಅಂತ ಮಾತ್ರ ಕರಿಬೇಡಿ ಪ್ಲೀಸ್. ವಿರಾಟ್ ಅವ್ರೆ, ನನ್ ವಾದ ಇಷ್ಟೇ. ನಿಮಗ್ ಬರಕ್ಕಾಗಲ್ಲ ಅಂತ ಗೊತ್ತಾಗಿದ ತಕ್ಷಣ ಒಂದ್ ಮಾತ್ ನನಗ್ ಹೇಳಿದಿದ್ರೆ ನನ್ ಜೊತೆ ನನ್ ಫ್ರೆಂಡ್ ಹೇಳ್ಕೊಂಡೇ ಬರ್ತಿರ್ಲಿಲ್ಲ. ಈಗ ಸಾರಿ ಅನ್ನೋ ಪದ ಬಿಟ್ಟು ನನ್ ಬಾಯಿಂದ ಬೇರೆ ಏನೂ ಬರ್ತಾ ಇಲ್ಲ ಸಿಂಧು ಅವ್ರೆ. ನಿಮ್ ಸಾರಿಗೆ ಕತ್ತೆ ಬಾಲ ಕುದುರೆ ಜುಟ್ಟು. ಒಂದ್ ವೇಳೆ ಇದೇನಾದ್ರೂ ಬಿಸ್ನೆಸ್ ಮೀಟಿಂಗ್ ಆಗಿದ್ರೆ ಹೀಗೆ ಹೇಳ್ತಿದ್ರಾ?